ಯಾಕತ್ತೆ, ಯಾಕೆ ಹೀಗೆ ಸಪ್ಪಗಿದ್ದೀರಾ? ಏನಾಯ್ತು? ಅಯ್ಯೋ, ಯಾಕೆ ಹೇಳ್ತೀಯ ಹಂಗ? ನನ್ನ ಪಾಡು. ನಾನು ಬೆಳಗ್ಗೆ ನೀನು ಹೇಳ್ದಂಗೆ ಕೇಳಬೇಕಾಗಿತ್ತು. ನಾನು ಗೊತ್ತಿಲ್ಲದೆ ಉಪ್ಪಿಟ್ಟು ಮಾಡಿಟ್ಬಿಟ್ನಾ. ಅದು ನಿಮ್ಮ ಮಕ್ಕಳಿಗೆ ಇಷ್ಟನೇ ಆಗ್ತಾಯಿಲ್ಲ. ಈಗ ಬೇಜಾರಾಗ್ತಾ ಇದೆ, ಏನಪ್ಪ ಮಾಡೋದು, ಇವ್ರು ತಿನ್ನಲ್ವಲ್ಲ. ಅಯ್ಯೋ, ಅಷ್ಟೇನಾ? ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ನೀವು ತಲೆ ಕೆಡಿಸ್ಕೊತಾ ಇದ್ದೀರಾ? ಏನೂ ಆಗಲ್ಲ. ಅದೇ ಉಪ್ಪಿಟ್ಟನ್ನ ನಾವು ಮತ್ತೆ ರೆಡಿ ಮಾಡೋಣ, ಅವಾಗ ತಿಂತಾರೆ ಖಂಡಿತವಾಗ್ಲೂ. ಹಾಂ, ಅದೇ ಉಪ್ಪಿಟ್ಟನ್ನ ಹೇಗೆ ತಿಂತಾರೆ? ನನಗೇನು ಅರ್ಥ ಆಗ್ತಾ ಇಲ್ಲ. ನಾನು ಉಪ್ಪಿಟ್ಟು ಮಾಡಿಬಿಟ್ಟಿದ್ದೀನಿ, ಇನ್ನೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ, ಕಾಂಕ್ರೀಟ್ ಥರ ಇದೆ ಅಂತ ನಿನ್ನ ಮಗ ಮತ್ತು ನಿನ್ನ ಮಗಳು ಮುಖ ತಿರ್ಗಿಸ್ಕೊಂಡು ಹೋದ. ಅಯ್ಯೋ ಅತ್ತೆ, ನನಗೆ ಅವ್ರಿಗೆ ಹೇಗೆ ತಿನ್ನಿಸ್ಬೇಕು ಅಂತ ಗೊತ್ತು. ಏನಿಲ್ಲ, ನೀವು ಬರೀ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಮಾಡಿರ್ತೀರ ಅಲ್ವಾ, ನಾನು ಸ್ವಲ್ಪ ತರಕಾರಿಯನ್ನು ಹಾಕಿಬಿಡ್ತೀನಿ. ಕ್ಯಾರೆಟ್ಟು, ಬೀನ್ಸು, ಆಮೇಲೆ ಬಟಾಣಿ ಎಲ್ಲ ಹಾಕಿದ್ರೆ ಮೊಸರು ಜೊತೆಗೆ ಖಾಲಿ ಆಗೋ ತನಕ ಬಿಡಲ್ಲ. ಆವಾಗ ತಿಂದೇ ತಿಂತಾರೆ, ಸ್ವಲ್ಪ ತುಪ್ಪ ಹಾಕಿ ಮಾಡಿದ್ರೆ. ಹೌದಾ ಗಂಗಾ? ಓ, ಅದೆಲ್ಲ ಹಾಕಿ ಮಾಡಿದ್ರೆ ತಿಂತಾರಾ? ಸರಿ ಸರಿ, ಹಾಗೆ ಆಗಲಿ. ನೀವು ಹೋಗಿ ರೆಸ್ಟ್ ತೊಗೊಳ್ಳಿ, ನೀವು ತಲೆ ಕೆಡಿಸ್ಕೊಬೇಡಿ. ನೀವು ಯಾಕೆ ಅಡುಗೆ ಮನೆ ಹತ್ರ ಬರೋಕ್ಕೆ ಹೋಗ್ತೀರಾ? ನಾನೇ ಎಲ್ಲ ಮಾಡಿಬಿಡ್ತೀನಿ. ಇವಳೊಬ್ಳು ಮನಸ್ಸಲ್ಲಿ ಅನ್ಕೊತಾ ಇದ್ದೀನಿ ನಾನು, ಎಲ್ಲ ಅಡುಗೆ ಮನೆ ಜವಾಬ್ದಾರಿ ಇವಳೊಬ್ಳೆ ತೊಗೊಂಬಿಡೋಣ ಅಂತ ಇವಳ್ದು. ನಾನು ಬಿಟ್ಬಿಡ್ತೀನಾ? ನಾನಿರೋವರೆಗೂ ನಾನು ಅಡುಗೆ ಮನೆಯೆಲ್ಲ ನಂದೇ ಇನ್ಚಾರ್ಜ್. ಏನತ್ತೆ, ಏನೋ ಯೋಚನೆ ಮಾಡ್ತಾ ಇರೋಂಗಿದೆ, ಏನು ಹೇಳಿ? ನೀವು ಹೋಗಿ ರೆಸ್ಟ್ ಮಾಡಿ. ಆಯ್ತಮ್ಮ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ.